ನಡೀತಾ ಇದೆ ಕಣ್ಣಿಗೆ ಕಾಣದ ದೊಡ್ಡ ವಂಚನೆ. ಪ್ರತಿನಿತ್ಯ ನಡೀತಾ ಇದ್ರೂ ತಡೆಯುವ ಕಾಳಜಿಯೇ ಇಲ್ವಾ? 150 ದಿನದಲ್ಲಿ ಬರೋಬ್ಬರಿ 3684 ಪ್ರಕರಣಗಳು ದಾಖಲು. ಇದು ಸೈಬರ್ ಕ್ರೈಮ್ಗಳ ಕಂಡು ಕಾಣದ ಇನ್ಸೈಡ್ ಸ್ಟೋರಿ. ಕಳೆದ 150 ದಿನದಲ್ಲಿ ನಗರದಲ್ಲಿ ದಾಖಲಾದ ಕೇಸ್ಗಳ ಸಂಖ್ಯೆ 3684. ಈ 150 ದಿನದಲ್ಲಿ ಬರೋಬ್ಬರಿ 200 ಕೋಟಿಗೂ ಅಧಿಕ ವಂಚನೆಯಾಗಿದೆ. ಪ್ರತಿದಿನ ಸರಿಸುಮಾರು 25ರಿಂದ 30 ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗಿದೆ. ಸಾರ್ವಜನಿಕರ ಹಣವನ್ನ ದೋಚ್ತಾ ಇದ್ದಾರೆ ಸೈಬರ್ ಕದೀಮರು. ಬರೀ 9 ಸೈಬರ್ ಠಾಣೆಗಳಲ್ಲಿ ಇಷ್ಟು ಪ್ರಕರಣಗಳು ದಾಖಲಾಗಿದೆ. ಕಮಿಷನರ್ ಕಚೇರಿ ಸೇರಿ ನಗರದಲ್ಲಿ ಒಟ್ಟು 9 ಸೈಬರ್ ಠಾಣೆಗಳಿವೆ. ಪ್ರಕರಣಗಳು ಹೆಚ್ಚಾಗ್ತಾ ಇದ್ರು ಕೇವಲ 20% ಕೇಸ್ ಅಷ್ಟೇ ಇತ್ಯರ್ಥ ಆಗಿರೋದು. ಬ್ಯಾಂಕ್ನಿಂದ ರೀಫಂಡ್ ಆದ ಪ್ರಕರಣಗಳು ಬೇಗ ಇತ್ಯರ್ಥವಾಗ್ತಿದೆ. ಪ್ರಕರಣಗಳು ಹೆಚ್ಚಾದ್ರೂ ಕೂಡ ಇನ್ನೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಸರ್ಕಾರ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೈಬರ್ ಕ್ರೈಮ್ ಪತ್ತೆಗೆ ಕಡಿಮೆ ಪೊಲೀಸ್ ಠಾಣೆಗಳಿವೆ, ಅಂದ್ರೆ 9 ಪೊಲೀಸ್ ಠಾಣೆಗಳು ಇರುವಂತದ್ದು. ಈಗಿರುವ ಪೊಲೀಸ್ ಠಾಣೆಗಳಲ್ಲಿ ಸಿಬ್ಬಂದಿಯ ಕೊರತೆ ಇದೆ, ಟೆಕ್ನಿಕಲ್ ಟೀಮ್ನ ಕೊರತೆಯೂ ಕೂಡ ಈ ಒಂದು ಪ್ರಮುಖ ಕಾರಣ. ಉಪವಿಭಾಗಕ್ಕೆ 1 ಪೊಲೀಸ್ ಠಾಣೆಯ ಅವಶ್ಯಕತೆ ಇದೆ. ಇನ್ನು ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅನ್ನುವಂತಹ ಲಿಸ್ಟ್ ಅನ್ನ ನೋಡೋದಾದ್ರೆ ಸೆಂಟ್ರಲ್ ಠಾಣೆಯಲ್ಲಿ 357, ದಕ್ಷಿಣ ವಿಭಾಗದಲ್ಲಿ 456 ಕೇಸ್ ದಾಖಲಾಗಿದೆ. ಪಶ್ಚಿಮ ವಿಭಾಗದಲ್ಲಿ 875, ಪೂರ್ವ ವಿಭಾಗದಲ್ಲಿ 305, ಉತ್ತರ ವಿಭಾಗದಲ್ಲಿ 333, ಈಶಾನ್ಯ ವಿಭಾಗದಲ್ಲಿ 626, ಆಗ್ನೇಯ ವಿಭಾಗದಲ್ಲಿ 366, ವೈಟ್ ಫೀಲ್ಡ್ ಅಲ್ಲಿ 341. ಕಮಿಷನರ್ ಕಚೇರಿಯ ಸೈಬರ್ ಠಾಣೆಯಲ್ಲಿ 25 ಪ್ರಕರಣಗಳು ದಾಖಲಾಗಿದೆ. ಇಷ್ಟೆಲ್ಲ ಆದ್ರೂ ಸಾಲ್ವ್ ಆಗಿರೋದು ಕೇವಲ 20% ಮಾತ್ರ. ಬಿಬಿಎಂಪಿಗೆ ಲೋಕಾಯುಕ್ತ ಅಧಿಕಾರಿಗಳು